ಹಾಯ್, ಎಲ್ಲರಿಗೂ ಸ್ವಾಗತ. ನಾನು ಜ್ಯೋತಿ. ನಾನಿವತ್ತು ಈ ವಿಡಿಯೋದಲ್ಲಿ ಸೋರೆಕಾಯಿಯ ಲಾಡುನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ತುಂಬ ಸುಲಭವಾಗಿ ಸೋರೆಕಾಯಿ ಲಡ್ಡುನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ ಈ ರೀತಿಯಾದಂತಹ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀರೆಲ್ಲ ಡ್ರೈ ಆಗಿದೆ. ನೋಡಿ, ಇವಾಗ ಈ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನಾನು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಈ ತಿರುಳು ಏನಿದೆಯಲ್ಲ ಇದನ್ನು ತೆಗೆದು ಬಿಡೋಣ. ಇದು ನಮಗೆ ಒಂಥರ ಬೆಂಡ್ ಥರ ಇರುತ್ತೆ. ಇದನ್ನೆಲ್ಲ ಯೂಸ್ ಮಾಡೋದು ಬೇಡ, ಇದನ್ನು ತೆಗೆದುಬಿಡೋಣ. ಪೂರ್ತಿಯಾಗಿ ತಕ್ಕೊಂಡು ನಂತರ ನಾನು ಸಣ್ಣ ಸಣ್ಣದಾಗಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಬೇಕಂದರೆ ಇದನ್ನು ತುರಿದ್ಬಿಟ್ಟು ಕೂಡ, ಅಂದರೆ ಈ ಕೊಬ್ಬರಿ ತುರಿಯೋ ಮಣೆ ಇರುತ್ತಲ್ಲ ಅದರಲ್ಲಿ ತುರಿದ್ಬಿಟ್ಟು ಕೂಡ ಈ ಲಡ್ಡುನ ಮಾಡ್ಕೋಬೋದು. ನಿಮಗೆ ತುರಿಯೋಕ್ಕೆಲ್ಲ ಅಷ್ಟೊಂದು ಟೈಮ್ ಇಲ್ಲ, ತುಂಬ ಲೇಟ್ ಆಗುತ್ತೆ, ತುಂಬ ಲಾಂಗ್ ಪ್ರೋಸೆಸ್ ಆಗುತ್ತೆ ಅಂದರೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಂಡು ತುಂಬ ಬೇಗನೆ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನೀರನ್ನು ಹಾಕೋದು ಬೇಡ, ಹಾಗೆಯೇ ನುಣ್ಣಗೆ ರುಬ್ಕೊಳ್ಳೋಣ. ನೋಡ್ತಿದ್ರಲ್ಲ ಈ ರೀತಿಯಾಗಿ ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ಒಂದೂ ಪೀಸಸ್ ಇಲ್ಲದೆ ಇರೋ ಥರ ನಾವು ಚೆನ್ನಾಗಿ ರುಬ್ಕೊಳ್ಳೋಣ. ಇದೇ ರೀತಿಯಾಗಿ ನಾನು ತೊಗೊಂಡಿರುವಂತಹ ಎಲ್ಲ ಸೋರೆಕಾಯಿನೂ, ಅಂದರೆ ಒಂದು ಪೂರ್ತಿ ಸೋರೆಕಾಯಿನ ಈ ರೀತಿಯಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ರುಬ್ಬಿ ಆಯಿತು. ನಂತರ ನಾನಿಲ್ಲಿ ಒಂದು ಬಾಣಲೆನ ತೊಗೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು ರುಬ್ಬಿದ್ನಲ್ಲ ಸೋರೆಕಾಯಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆನ ಮುಚ್ಚಿಬಿಟ್ಟು ಇದನ್ನು ಸುಮಾರು ಒಂದು 3-4 ನಿಮಿಷದವರೆಗೂ ಕಡಿಮೆ ಉರಿನಲ್ಲೇ ಬೇಯಿಸ್ಕೊಳ್ಳೋಣ. ನಮಗೆ ಈ ಸೋರೆಕಾಯಿ ಹಸಿ ವಾಸನೆ ಎಲ್ಲನೂ ಹೋಗಬೇಕು. ನೋಡಿ, ಈಗೊಂದು 3 ನಿಮಿಷ ಆಗಿದೆ. ನೋಡ್ತಿದ್ದೀರಲ್ಲ ಯಾವ ರೀತಿ ಆಗಿದೆ ಅಂತ. ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಕಪ್ಪಿನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬೆಲ್ಲ ಕೂಡ ಹಾಕ್ಬಿಟ್ಟು ಮಾಡ್ಕೋಬೋದು. ನೋಡಿ, ಇವಾಗ 1.5 ಕಪ್ನಷ್ಟು ಸಕ್ಕರೆನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮತ್ತೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು 5-6 ನಿಮಿಷದವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಮಗೆ ಅದು ಪೂರ್ತಿ ಸಕ್ಕರೆ ಒಳಗಡೆ ಬೇಯಬೇಕಾಗುತ್ತೆ. ನೋಡಿ, ಇವಾಗ ಇದು ಯಾವ ರೀತಿ ಆಗಿದೆ ನೋಡ್ತಾ ಇದ್ದೀರಲ್ಲ. ನಮಗೆ ಈ ಸೋರೆಕಾಯಿಲನ್ನು ಚೆನ್ನಾಗಿ ಬೆಂದಿದೆ, ಹಾಗೆ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ. ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಏಲಕ್ಕಿ ಪುಡಿ ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಾ ಇರೋದು. ನಿಮಗೆ ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಕಪ್ಪಿನಷ್ಟು ಹಾಲಿನ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ನಿಮಗೆ ಇದು ಎಲ್ಲ ಕಡೆಯೂ ಸಿಗುತ್ತೆ. ಇವಾಗ ನಿಮಗೆ ಮನೆ ಹತ್ರ ಸಿಗ್ತಾಯಿಲ್ಲ ಅಂದರೆ ಖಂಡಿತ ಆನ್ಲೈನಲ್ಲಿ ಕೂಡ ನೀವು ತರಿಸ್ಕೋಬೋದು. ಈ ಮಿಲ್ಕ್ ಪೌಡರ್ ಹಾಕೋದ್ರಿಂದ ನಮಗೆ ಈ ಲಡ್ಡು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಹಂಗೇ ಕರಗೋಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ನೀವು ಮಾಡಿ ತಿಂದು ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ ಇದು ಎಷ್ಟು ಅದ್ಭುತವಾದಂತಹ ಒಂದು ಲಾಡು ಅಂತ. ಖಂಡಿತ ಲೈಫಲ್ಲಿ ಒಂದ್ಸಲಿನಾದರೂ ಈ ಸಿಹಿನ ನೀವು ತಿನ್ನಲೇಬೇಕು. ಇವಾಗ ನೋಡಿ, ನಾನು ಮಿಲ್ಕ್ ಪೌಡರ್ನ ಹಾಕಿದಾಗ ಅದು ಗಂಟಿತ್ತು, ಬಟ್ ಈ ಥರದ ಕೈ ಆಡ್ತಾ ಆ ಗಂಟೆಲ್ಲ ಹೋಗಿದೆ. ಇವಾಗ ಇದನ್ನು ಮತ್ತೆ ನಾವು ಈಗ ನಾವೇನು ಕಾಣಿಸ್ತಿದೆಯಲ್ಲ ಈ ರೀತಿ ತೆಳುಗಿದೆಯಲ್ಲ, ಇದು ಪೂರ್ತಿ ಗಟ್ಟಿಗಾಗೋವರೆಗೂ, ಅಂದರೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಇದನ್ನು ಕಡಿಮೆ ಉರಿನಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡೋದು ಬೇಡ. ಹಾಗೆಯೇ ನಾನಿಲ್ಲಿ ಮಧ್ಯ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಾಕ್ಕೊಳ್ಳೋದೇನು ಬೇಡ, 1-2 ಸಲ ಮಧ್ಯದಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಸ್ವೀಟು ತಳ ಹಿಡಿಯೋದಿಲ್ಲ, ಹಾಗೆ ನಮಗೆ ಆ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಒಂದು 7-8 ನಿಮಿಷದವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾಯಿದೆ, ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಿದೆ. ಹಾಗೆಯೇ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಗಾಗ್ತಾಯಿದೆ. ನಮಗೆ ಇದು ಪೂರ್ತಿಯಾಗಿ ಪ್ಯಾನ್ನ ಬಿಡ್ತಾ ಬರಬೇಕು, ಅಲ್ಲಿವರೆಗೂ ಈ ರೀತಿಯಾಗಿಯೇ ಇದನ್ನು ಕೈ ಆಡ್ತಾನೆ ಇರೋಣ. ನೀವು ಸಾಧ್ಯ ಆದರೆ ಈ ರೀತಿ ನಾನ್ ಸ್ಟಿಕ್ ಕಡಾಯಿ ಅಥವಾ ಐರನ್ ಕಡಾಯಿ ಇತ್ತಂದರೆ ಅದನ್ನು ತೊಗೊಳ್ಳಿ. ಈ ಸ್ವೀಟ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಕೂಡ ಆಗುತ್ತೆ. ನೋಡಿ, ಇವಾಗ
ಇದು ಒಂದು 10ರಿಂದ 12 ನಿಮಿಷ ಆದ ನಂತರ ಈ ರೀತಿಯಾಗಿ ನಮಗೆ ಉಂಡೆಯಾಗಿ ಬರ್ತಾಯಿದೆ. ನೋಡ್ತಿದ್ದೀರಲ್ಲ, ಈ ರೀತಿ ತಳ ಎಲ್ಲ ಬಿಟ್ಟು ಉಂಡೆಯಾಗಿ ಬರ್ತಾಯಿದೆ. ಇವಾಗ ಇದನ್ನು ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಮೇಲ್ಗಡೆ ಕೂಡ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಹಾಕ್ಕೋಬೋದು. ನೋಡಿ, ಇವಾಗ ಗ್ಯಾಸ್ನ ಆಫ್ ಮಾಡಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ನೀವು ಬೇಕಂದರೆ ಮತ್ತೊಂದು ಪ್ಲೇಟಿಗೆ ತೆಗೆದ್ಬಿಟ್ಟು ಕೂಡ ತಣ್ಣಗಾಗೋದಕ್ಕೆ ಬಿಡ್ಬೋದು. ನೋಡಿ, ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ನಾನು ಒಂದು 2 ನಿಮಿಷ ಬೇರೆ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಈ ಬಾಣಲಿನಲ್ಲೇ ಬಿಟ್ಟಿದ್ದೆ. ಈಗ ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾವು ಕೈಯಿಂದ ಮುಟ್ಟೋಷ್ಟು ತಣ್ಣಗಿದೆ. ಇವಾಗ ನಾನು ಇದನ್ನು ಉಂಡೆಗಳನ್ನಾಗಿ ಕಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ತುರಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೊಬ್ಬರಿ ತುರಿ ಪ್ಯಾಕೆಟ್ ಇತ್ತಂದರೆ ರೆಡಿಮೇಡ್ ಸಿಕ್ತಂದರೆ ಅದನ್ನು ಕೂಡ ತೊಗೊಳ್ಳಿ. ಇಲ್ಲ ನಿಮ್ಮ ಮನೆಯಲ್ಲಿ ಕೊಬ್ಬರಿ ಇದೆ ಅಂದರೆ ಅದನ್ನು ಕೂಡ ತುರಿದ್ಬಿಟ್ಟು ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಅಂದರೆ ಸೋರೆಕಾಯಿಯಿಂದ ಮಾಡಿದ್ವಲ್ಲ ಈ ಲಾಡು ಮಿಕ್ಸ್ನ, ಅದನ್ನು ಈ ರೀತಿಯಾಗಿ ನಮಗೆ ಎಷ್ಟು ದೊಡ್ಡ ಸೈಜಿನ ಉಂಡೆಗಳಾಗಿ ಬೇಕು ಅದನ್ನು ಆ ರೀತಿಯಾಗಿ ಕಟ್ಕೊಳ್ಳೋಣ. ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ. ಇವಾಗ ಇದನ್ನು ಕೊಬ್ಬರಿ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಸುತ್ತಲೂ ನಾವು ಕೊಬ್ಬರಿನ ಹಚ್ಚೋಣ ಇದಕ್ಕೆ. ಇವಾಗ ನೋಡಿ, ನಮಗೆ ಈ ಸೋರೆಕಾಯಿ ಲಡ್ಡು ಸವಿಯಲು ಸಿದ್ಧವಾಯಿತು. ನಾವು ಇದನ್ನು ಎಲ್ಲ ಹಬ್ಬಗಳಲ್ಲಿ ಅಥವಾ ಏನಾದರೂ ಫಂಕ್ಷನಲ್ಲಿದ್ದಾಗ ಫಂಕ್ಷನಲ್ಲಿ ಈ ತಟ್ಟೆಗೆಲ್ಲ ಜೋಡಿಸಿ ಇಡೋದಕ್ಕೋಸ್ಕರ ಕೂಡ ಮಾಡ್ಕೋಬೋದು. ಹಾಗೆಯೇ ಮಕ್ಕಳು ಈ ಸೋರೆಕಾಯಿ ಪಲ್ಯ ಎಲ್ಲ ಮಾಡಿದರೆ ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಈ ರೀತಿ ಒಂದು ಲಾಡು ಮಾಡಿ ಕೈ ಕೊಟ್ಬಿಟ್ರೆ ಅವರೇ ಬಂದು ಕೇಳಿಸ್ಕೊಂಡು ಎಲ್ಲ ಲಾಡೂ ಖಾಲಿ ಮಾಡಿಬಿಡ್ತಾರೆ. ಸೊ ಈ ರೀತಿ ಲಾಡುನ ನೀವು ಕೂಡ ಮನೆಯಲ್ಲಿ ಮಾಡಿ ನೀವು ಸವಿಯಿರಿ. ಮಕ್ಕಳಿಗೆ ಕೂಡ ಕೊಡಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಿಮಗೆ ನಾನು ಮಾಡಿದ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಮಗೆ ಸೋರೆಕಾಯಿ ಲಡ್ಡು ಸವಿಯಲು ಸಿದ್ಧವಾಯಿತು. ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಟೇಸ್ಟ್ ಮಾಡ್ತೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.